ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೆಲ್ಲ ಹೆಣ್ಮಕ್ಳಿಗೆ ಅಡುಗೆ ಮನೆ ವಸ್ತುಗಳ ಎಷ್ಟು ಇದ್ರೂ ಕಡಿಮೆನೇ ಅನ್ನಿಸ್ತಾವ. ನಾವು ಏನೇ ವಸ್ತುಗಳನ್ನು ತೊಗೊಂಡು ಬಂದ್ರೂ ನಮ್ಮ ಅಡುಗೆ ಮನೆಗೆ ಯೂಸ್ ಆಗುವಂಥ ವಸ್ತುಗಳನ್ನು ಅದರಲ್ಲಿ ಒಂದು 2-3 ವಸ್ತುಗಳಾದರೂ ಇದ್ದೇ ಇರ್ತಾವೆ. ಹಾಗಾಗಿ ನಾನು ಇಲ್ಲಿ ನನಗೆ ಬೇಕಾದಂಥ ಅಡುಗೆ ಮನೆ ವಸ್ತುಗಳನ್ನು ಮೀಶೋಯಿಂದ ತರಿಸ್ಕೊಂಡೀನಿ. ಸೊ ಇವನ್ನ ನಿಮ್ಮ ಎದುರುಗಡೆನ ಅನ್ಬಾಕ್ಸಿಂಗ್ ಮಾಡಬೇಕು ಮತ್ತು ಇದರ ರೇಟ್ ಎಷ್ಟು ಎಂತ ಅಂತಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ನಂದು ಈ ಒಂದು ನಾನು ಏನೇನು ವಸ್ತುಗಳನ್ನ ತೊಗೊಂಡೇನಿ ಅಂತ ತೋರಿಸ್ತೇನಂತೆ. ನಾನಿಲ್ಲಿ ಫಸ್ಟ್ ಓಪನ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ಕಾಂಡಿಮೆಂಟ್ ಜಾರ್ ಅಂಥೇಳಿ. ಇದು 2 in 1 ಡಿಸೈನ್ ಅಂತ ಐತಿ. ಸಿಲಿಕಾನ್ ಮತ್ತು ಪ್ಲಾಸ್ಟಿಕ್ ಲೀಡ್, ಬೋರೋಸಿಲಿಕೇಟ್ ಗ್ಲಾಸ್ ಮತ್ತು ಹೈಜಿನಿಕ್ನು ಐತಿ. ಇದು ನಾನು 140 ರುಪೀಸಿಗೆ ಮೀಶೋದೊಳಗೆ ತರಿಸ್ಕೊಂಡೀನಿ. ಇದನ್ನು ನಾವು ದೋಸೆ ಮಾಡ್ಲಿಕ್ಕೆ ಮೇಲ್ಗಡೆ ನಾವು ಎಣ್ಣೆ ಹಚ್ಚಲಿಕ್ಕೂ ಉಪಯೋಗ ಮಾಡ್ಬೋದು. ಆಮೇಲೆ ನಾವು ಏನೋ ಪಲ್ಯದು ಏನಾರ ಮಾಡ್ಬೇಕಂತಂದ್ರೆ ಎಣ್ಣೆ ಹಾಕಬೇಕಲ್ಲ, ಆ ಎಣ್ಣೆ ಹಾಕ್ಲಿಕ್ಕೂ ಒಂದು ಹೋಲ್ ಅಂತ ಕೊಟ್ಟಾರು, ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಇದು 2 in 1 ಡಿಸೈನ್ ಅಂತ ಐತಿ. ನನಗೆ ಬೆಸ್ಟ್ ಅನ್ನಿಸ್ತು, ಯೂಸ್ ಮಾಡ್ಲಿಕ್ಕೂ ಈಸಿ ಐತಿ. ಆಮೇಲೆ ರೀಫಿಲ್ ಮಾಡ್ಕೊಳಕ್ಕೆ, ಎಣ್ಣೆನ ಫಿಲ್ ಮಾಡ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಈಸಿ ಐತಿ. ನಾ ಈ ಕಾಂಡಿಮೆಂಟ್ ಜಾರ್ನ ಯೂಸ್ ಮಾಡ್ಕೊಂಡೇನಿ, ಆಯಿಲನ್ನು ಫಿಲ್ ಮಾಡಿಕೊಂಡೆ. ಸೊ ನನಗೆ ಚಲೋ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಈಗ ಸೆಕೆಂಡ್ ಬಂದು ಮಿಕ್ಸರ್ ಗ್ರೈಂಡರ್ ಜ್ಯೂಸರ್ ಅಂಥೇಳಿ 2 ಜಾರನ್ನು ತರಿಸ್ಕೊಂಡೇನಿ. ಒಂದು ಜಾರ್ ಬಂದುಬಿಟ್ಟು 500 ml ಐತಿ, ಇನ್ನೊಂದು ಜಾರು 250 ml ಐತಿ. ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದ್ದು ನಮಗೆ ಕರೆಕ್ಟ್ ಐತೋ ಇಲ್ಲೋ ಅಂತೇನೋ ಚೆಕ್ ಮಾಡ್ಕೊಂಡು ನೋಡಿದೆ. ಏನಾದರೂ ಲೀಕೇಜ್ ಅದು ಆಗಕತ್ತಿತ್ತು ಅಂತಂದ್ರೆ ಜ್ಯೂಸ್ ಮಾಡಿ ನೋಡಿದೆ, ಏನಿಲ್ಲ ಕರೆಕ್ಟಾಗಿ ಐತಿ. ಕ್ವಾಲಿಟಿ ವೈಸ್ ಚಲೋ ಐತಿ. ಇದರ ರೇಟ್ ಬಂದುಬಿಟ್ಟು 270 ನನಗೆ ಸಿಕ್ಕಿರೋ ರೇಟ್. ಈಗ 3ನೇ ಪಾರ್ಸಲ್. ಇದು ಬಂದು ಬ್ಲೇಡ್ ಪೀಲರ್ ಅಂಥೇಳಿ 122 ಒಳಗೆ ಸಿಕ್ಕತಿ. 3 in 1 ಮಲ್ಟಿ ಫಂಕ್ಷನಲ್ ಪೀಲರ್ ಅಂತ ಐತಿ. ಅಂದ್ರೆ ನಾವೀಗ ಹೆರ್ಮುಳಲ್ಲಿ ಏನಾರ ಹೆರೆಸ್ತಿರ್ತೇವಲ್ಲ, ಸೊ ಅದ್ರ ಸಂಬಂಧಾಗಿ ಇದನ್ನು ತರಿಸ್ಕೊಂಡಿದ್ದೆ ನಾನು. ನನ್ನ ಕಡೆ ಒಂದು ನಾರ್ಮಲ್ಲಾಗಿ ಇರೋದಂಥ ಒಂದು ಹೆರ್ಮುಳು ಇತ್ತು, ಬಟ್ ಈ ಥರ ಇದ್ದಿದ್ದಿಲ್ಲ. ನಾವು ನೂಡಲ್ಸ್ ಅದು ಮಾಡಿದಾಗ, ಇಲ್ಲ ಅಂತಂದ್ರೆ ಚಪಾತಿ ರೋಲ್ ಮಾಡಿದಾಗ ಈ ಥರ ಉದ್ದುದ್ದಾಗೆ ಹೆಚ್ಕೊಂಡು ಮಾಡ್ಲಿಕ್ಕೆ ಚಲೋ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ನಾನು ತೊಗೊಂಡಿದ್ದೀನಿ. ಇವು 3 ಪೀಸ್ ಸ್ಟೀಲ್ ಕಂಟೈನರ್. ಚಹಾ ಪುಡಿ, ಸಕ್ಕರೆ ಅಥವಾ ಕಾಫಿ ಪೌಡ್ರ್ ಹಾಕ್ಲಿಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ತೊಗೊಂಡಿದ್ದೆ ಇದ್ದು. ಬಟ್ ಮತ್ತು ನಾನು ಎಕ್ಸ್ಟ್ರಾ ಸಣ್ಣ ಬೇಕಂತೇಳಿ ಇವನ್ನ ತೊಗೊಂಡೇನಿ. ಕ್ವಾಲಿಟಿ ವೈಸ್ ಮಸ್ತ್ ಅದಾವೆ. ಇದ್ರ ರೇಟ್ ಬಂದು 223. ಇವು ಫ್ರಿಜ್ ಸ್ಟೋರೇಜ್ ಸೈಡ್ ಡೋರು ಹಾಕುವಂಥ ಪ್ಲಾಸ್ಟಿಕ್ ಬಾಕ್ಸಸ್ಗಳು. ಪ್ಯಾಕ್ ಆಫ್ 4 ಅಂತ ಬರ್ತಾವೆ. ಇದರ ರೇಟ್ ನನಗೆ ಸಿಕ್ಕಿದ್ದು 98 ರುಪೀಸಿಗೆ. ಸೈಡಿಗೆ ನಾವು ಫ್ರಿಜ್ ಕಡೆ ಏನಾರ ಇಟ್ಕೊಳ್ಳೋಕೆ ಅಥವಾ ಕ್ಯಾರೆಟ್, ಕುಕುಂಬರ್ ಈ ಥರ ನಾವು ಇಟ್ಕೊಳ್ಳೋಕೆ ಇವು ಯೂಸ್ ಆಗ್ತಾವೆ. ನಾನು ತರಿಸ್ಕೊಂಡಿದ್ದ ವಸ್ತುಗಳಂತಂದ್ರೆ 5 ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.